ಶ್ರೀ ಗುರುಭ್ಯೋ ನಮಃ. ಈ ಮೊನ್ನೆ ದಿವಸ ರಾಮ ದಕ್ಷಿಣ ಭಾರತ ಯಾತ್ರೆ ಮಾಡಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಅದರಲ್ಲಿ ನಿವೃತ್ತಿ ಸಂಗಮ, ಅಹೋಬಲ ಇತ್ಯಾದಿ ಕ್ಷೇತ್ರಗಳ ಬಗ್ಗೆ ಎಲ್ಲ ಹೇಳಿದ್ದೆ. ತೀರ್ಥ ಪ್ರಬಂಧದ ಪುಸ್ತಕ ಆಮೇಲೆ ಸಿಕ್ಕಾದ್ರಿಂದ ಅಲ್ಲಿ ಕೆಲವು ಅಂಶಗಳು ಬಾಕಿ ಉಳಿದಿತ್ತು. ಉದಾಹರಣೆಗೆ ಅಹೋಬಲ ಕ್ಷೇತ್ರ ನೋಡಿದ್ವಿ. ಅಹೋಬಲ ಕ್ಷೇತ್ರದ ಸುತ್ತಮುತ್ತಲು 9 ನರಸಿಂಹನ ಸನ್ನಿಧಾನಗಳಿವೆ, 5 ಕಿಲೋಮೀಟರ್ ಅಂತರದಲ್ಲಿ ಅಂತ ಹೇಳಿದ್ದೆ. ಮತ್ತು ಅಲ್ಲೊಂದು ಸ್ತಂಭನೂ ಇದೆ. ಆ ಸ್ತಂಭದಲ್ಲೇ ನರಸಿಂಹ ಪ್ರಾದುರ್ಭವಿಸಿದ. ಸ್ತಂಭಕ್ಕೂ ಕೂಡ ಪ್ರದಕ್ಷಿಣೆ ಮಾಡುವ ಪದ್ಧತಿ ಇದೆ ಅಂತೆಲ್ಲ ಹೇಳಿದ್ದೆ. ಅಲ್ಲಿ ಆ ನರಸಿಂಹನ ಹೆಸರುಗಳಿವೆಲ್ಲ: ಜ್ವಾಲಾ ನರಸಿಂಹ, ಅಹೋಬಲ ನರಸಿಂಹ, ಮಾಲೋಲ ನರಸಿಂಹ, ಕ್ರೋಡಾಕಾರ ನರಸಿಂಹ, ಕಾರಂಜ ನರಸಿಂಹ, ಭಾರ್ಗವ ನರಸಿಂಹ, ಯೋಗಾನಂದ ನರಸಿಂಹ, ಛತ್ರವಟ ನರಸಿಂಹ, ಪಾವನ ನರಸಿಂಹ ಅಂತ ಹೀಗೆ 9 ಜನ ನರಸಿಂಹದೇವರದು ವರ್ಣನೆ ಅದು. ಆಂಧ್ರ ಪ್ರದೇಶದ ನಂದ್ಯಾಲ ಅಥವಾ ಕಡಪದಿಂದ ಅಹೋಬಲಕ್ಕೆ ಸುಮಾರು 35 ಕಿಲೋಮೀಟರ್ ದೂರ. ಇದಾದ ಬಳಿಕ ನಿವೃತ್ತಿ ಸಂಗಮ ಅಂತ ಒಂದು ಹೇಳಿದ್ದೆ. ಆ ನಿವೃತ್ತಿ ಸಂಗಮದ ಬಗ್ಗೆ ಅಲ್ಲಿಯೂ ಕೂಡ 7 ನದಿಗಳ ಸಂಗಮ ಇದೆ ಅಂತ ಹೇಳಿದ್ದೆ. ಉಳಿದೆಲ್ಲ ಮಾಹಿತಿಗಳನ್ನ ಹೇಳಿ ಆಗಿತ್ತು. ಸತ್ಯನಂದ ತೀರ್ಥರ ವೃಂದಾವನ ಅಲ್ಲಿತ್ತು. ಅದನ್ನ ಇದು ಮುಳುಗಿ ಹೋಗಿದ್ದರಿಂದ ಅಲ್ಲಿರುವಂತಹ ವೃಂದಾವನ ಇತ್ಯಾದಿ ಕೆಲವು ಸನ್ನಿಧಾನಗಳನ್ನು ಕರ್ನೂಲಿಗೆ ಸ್ಥಳಾಂತರ ಮಾಡಿದ್ರು ಅಂತೆಲ್ಲ ಹೇಳಿದ್ದೆ. ಅದು 7 ನದಿಗಳು ಯಾವ್ದ್ಯಾವುದು ಅಂತಂದ್ರೆ ಕೃಷ್ಣ ಮತ್ತು ವೇಣಿ. ವಾಸ್ತವಿಕ ಕೃಷ್ಣ ವೇಣಿ ಅಂದ್ರೆ ಒಂದೇ ಅಂತ ತಿಳ್ಕೊಂಡಿದ್ದೆ ನಾನು ಕೂಡ. ಅದು ಕೃಷ್ಣ ವೇಣಿ ಎರಡೂ ಕೂಡ ಪ್ರತ್ಯೇಕ ಅಂತ ಆನಂದ ರಾಮಾಯಣದಲ್ಲಿ ಕೂಡ ಒಂದು ಮಾತಿದೆ, ಕೃಷ್ಣ ವೇಣ್ಯೋಹೋ ಸಂಗಮೆ ಅಂತೇಳಿ. ಹೀಗೆ ಕೃಷ್ಣ ವೇಣಿ, ಮಲಾಪಹಾರಿ, ಭೀಮರತಿ, ತುಂಗ, ಭದ್ರ, ಭವನಾಶಿನಿ ಅಂತ ಹೀಗೆ 7 ನದಿಗಳ ಸಂಗಮ ಅದು. ಅಲ್ಲಿ ನಿವೃತ್ತಿ ಸಂಗಮ ಅಂತ ಅದಕ್ಕೆ ಹೆಸರು ಯಾಕೆ ಬಂತು ಅಂತಂದ್ರೆ, ನಿವೃತ್ತಿ ಅಂದ್ರೆ ಪಾಪ ನಿವೃತ್ತಿ, ಅಲ್ಲಿ ಸ್ನಾನ ಮಾಡಿದ್ರೆ, ಅಲ್ಲಿ ಸೇವೆ ಸಲ್ಲಿಸಿದ್ರೆ. ಮತ್ತು ಸಂಗಮ ಅಂದ್ರೆ ಪ್ರಾಪ್ತಿ, ಪುಣ್ಯ ಪ್ರಾಪ್ತಿ. ಈ 2 ಕಾರಣಗಳಿಂದಾಗಿ ಪಾಪ ನಿವೃತ್ತಿ ಮತ್ತು ಪುಣ್ಯ ಪ್ರಾಪ್ತಿ, ಹೀಗೆ 2 ಫಲಗಳಿರೋದ್ರಿಂದಾಗಿ ಅದನ್ನು ನಿವೃತ್ತಿ ಸಂಗಮ ಅಂತ ಕರೀತಾರೆ. ಹೀಗೆ ನಿವೃತ್ತಿ ಸಂಗಮ ಅಂತನ್ನೋದ್ರ ಬಗ್ಗೆ ಅದೊಂದು ಮಾಹಿತಿ ನಾವು ನೋಡಿದ್ವಿ. ಅದಾದಮೇಲೆ ಶ್ರೀಗಿರಿ ಅಂತ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಶ್ರೀಗಿರಿ ಅಂದರೆ ಅದು ತಿರುಪತಿ ಅಥವಾ ತಿರುಮಲೆ. ಮೇಲಿರುವಂಥದ್ದು ತಿರುಮಲ, ಮೇಲಿನ ಬೆಟ್ಟ. ಕೆಳಗೆ ಅದು ಶ್ರೀಪತಿ. ಕೆಳಗೇನಿದೆ ಅದು ತಿರುಪತಿ ಅಂತ ಹೇಳಿದ್ದೆ. ಮೂಲದಲ್ಲಿ ಅದು ತಮಿಳಿನ ಶಬ್ದ ಅಂತ ಅದು. ಹಾಗಾಗಿ ಅದು ತಿರುಪತಿ ಅಥವಾ ತಿರುಪತಿ. ದಿ ಮತ್ತು ಧಿ ಇವೆಲ್ಲ ತಮಿಳಿನಲ್ಲಿ ಒಂದೇ, ವ್ಯತ್ಯಾಸ ಇಲ್ಲ. ದ, ಧ, ಕ, ಖ ಇತರ ಕೆಲವುದಕ್ಕೆ ವ್ಯತ್ಯಾಸ ಇಲ್ಲ. ಒಂದೇ ಅಕ್ಷರವನ್ನೇ ಸಂದರ್ಭ ಅನುಸಾರವಾಗಿ ಬೇರೆ ಬೇರೆ ಥರ ಉಚ್ಚಾರ ಮಾಡ್ತಾರೆ. ಹಾಗಾಗಿ ಪತಿ ಅಂದರೆ ಒಡೆಯ ಅಂತ ಅರ್ಥ ನಾವು ತಿಳ್ಕೊಂಡು ತಿರುಪತಿ ಅಂತ ತಿಳ್ಕೊಂಡಿದ್ವಿ. ತಿರು ಅನ್ನೋದು ಮೂಲ ತಮಿಳು ಶಬ್ದವೇ, ಶ್ರೀ ಅನ್ನೋ ಅರ್ಥದಲ್ಲಿ. ಪದಿ ಅನ್ನೋದು ಕೂಡ ಮೂಲ ತಮಿಳು ಶಬ್ದವೇ. ಅದನ್ನು ತಿರುಪತಿ ಅಂತ ನಾವು ಆಮೇಲೆ ಉಚ್ಚಾರ ಮಾಡ್ತಿದ್ವಿ. ಹಾಗಾಗಿ ಪದಿ ಅಂದ್ರೆ ಏನು? ಪದಿ ಅಂತಂದ್ರೆ ಕ್ಷೇತ್ರ ಅಂತ ಅರ್ಥ ತಮಿಳು ಶಬ್ದದಲ್ಲಿ. ಹಾಗಾಗಿ ತಿರುಪತಿ ಅಂತ ಅದು ಇರುವಂಥ ಶಬ್ದ ಅಲ್ಲಿ. ಮುಂದೆ ಅಲ್ಲಿ ಕಾಳಹಸ್ತಿ ಅಂತ ಹೀಗೆ ನಾವು ಬಂತು. ಕಾಳಹಸ್ತಿ ಅಂತ ಅನ್ನೋದ್ರ ಬಗ್ಗೆ ಈಗೊಂದು ಮಾಹಿತಿಯನ್ನು ಗಮನಿಸ್ಬೇಕಲ್ಲಿ. ಈ ಶೇಷ ಪರ್ವತ ರೂಪದಲ್ಲಿ ಅಲ್ಲಿದ್ದಾನೆ. ಅವನಿಗೆ ತಿರುಪತಿ ಬೆಟ್ಟ ಅಂತಂದು ಏನಿದೆ ಅದು ಆತನ ಹೆಡೆ. ಆಮೇಲೆ ಕಾಳಹಸ್ತಿ ಅಂತನ್ನೋದು ಆತನ ಪಕ್ಷ, ಪಕ್ಕೆಲುಬು. ಆತನ ತುದಿ ಭಾಗ ಏನಿದೆ ಈ ಇನ್ನೊಂದು ಈ ಕ್ಷೇತ್ರ ಶ್ರೀಶೈಲ ಅಂತಂದ್ರೆ ಅದರ ತುದಿ ಭಾಗ ಅಂತ ಹೀಗೆ ಆ ಶ್ರೀಶೈಲದ ಬಗ್ಗೆ ವರ್ಣನೆ ಮಾಡ್ತಾರೆ. ವೆಂಕಟರಮಣನ ಪರ್ವತ ಏನಿದೆ ಅದು ಶಿಲಾವದೃಶ್ಯತೆ ಹರಿಹಿ ಅಂತ. ಕಲ್ಲಿನ ರೂಪದಲ್ಲಿದ್ದರೂ ಕೂಡ ಸ್ವಯಂ ಭಗವಂತನೇ ಕಲ್ಲಿನ ರೂಪದಲ್ಲಿದ್ದಾನೆ ಅಂತ ಹೀಗೆ ಪುರಾಣಗಳಲ್ಲಿ ಪ್ರಸಿದ್ಧ ಇದೆ. ಮತ್ತು ಭಕ್ತರೆಲ್ಲ ಅದನ್ನ ಬಹಳ ಪವಿತ್ರ ಅಂತ ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ವಾದಿರಾಜರು ಒಮ್ಮೆ ಅಲ್ಲಿಗೆ ಹೋದಾಗ ಆ ಇಡೀ ಬೆಟ್ಟವೇ ಅವರಿಗೆ ಶಾಲಿಗ್ರಾಮಮಯವಾಗಿ ಕಾಣಿಸುತ್ತಂತೆ. ಹಾಗಾಗಿ ಅದನ್ನ ಕಾಲಿನಿಂದ ಹತ್ತಬಾರದು ಅಂತ ಅನಿಸ್ತಂತೆ ಅವರಿಗೆ. ಬಹಳ ಕಷ್ಟಪಟ್ಟು ಮೊಣಕಾಲಿನ ಮೂಲಕವೇ ಆ ಇಡೀ ಪರ್ವತವನ್ನ
ಸತ್ತಿದ್ರು ಅಂತ ಈಗ ವರ್ಣನೆ ಇದೆ. ಮತ್ತು ತಮ್ಮದೇ ಒಂದು ವಿಶಿಷ್ಟ ಕಾಣಿಕೆ ಅನ್ನೋದು ರೂಪದಿಂದ ಶ್ರೀನಿವಾಸನಿಗೆ ಒಂದು ಶಾಲಿಗ್ರಾಮದ ಸರವನ್ನೇ ಅರ್ಪಣೆ ಮಾಡಿದ್ರು. ಇದು ವಾದಿರಾಜರಾಯಿತು. ವ್ಯಾಸರಾಜರಂತೂ ಆಗಿನ ಒಂದು ಕಾಲದಲ್ಲಿ 12 ವರ್ಷ ಕಾಲ ಶ್ರೀನಿವಾಸನ ಪೂಜೆ ಮಾಡಿದ್ರು. ಯಾಕಂದ್ರೆ ಅಲ್ಲಿಯ ದೇವಾಲಯದ ಅರ್ಚಕ ವರ್ಗ ಏನಿದೆ ಅದಕ್ಕೆ ರಾಜ ಒಂದ್ಸಾರಿ ಬಹಿಷ್ಕಾರ ಹಾಕಿಬಿಟ್ಟಿದ್ದಂತೆ. ಒಂದ್ಸರಿ ಆ ದೇವಾಲಯದ ಅರ್ಚಕ ವರ್ಗದ ಮಕ್ಕಳು ದೇವರ ವಾಹನಗಳಿರ್ತಾವೆ, ಶೇಷ ವಾಹನ, ಗರುಡ ವಾಹನ ಇತ್ಯಾದಿ, ಅದನ್ನು ಏರಿ ಆಟ ಆಡ್ತಿದ್ರಂತೆ. ಕುಪಿತನಾಗಿ ರಾಜ, ಆ ಕಾಲದಲ್ಲಿ ಕೃಷ್ಣದೇವರಾಯ ಇದ್ದ, ಸಾಕಿಂದ ಮೊದಲು ಬೇರೆ ಯಾರೋ ಇದ್ನೋ, ಆ ಅರ್ಚಕ ವರ್ಗದ ಮೇಲೆ ಕೆಲವರಿಗೆ ಶಿರಚ್ಛೇದ ಮಾಡಿಸ್ಬಿಟ್ಟಿದ್ದ ಅಥವಾ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದ ಅಂತ ವರ್ಣನೆ ಇದೆ. ಅದಕ್ಕಾಗಿ ಆ ಸಂದರ್ಭದಲ್ಲಿ ಪೂಜೆಗೆ ವಿಚ್ಛೇದ ಒದಗಿತ್ತು. ಇದೆಲ್ಲ ಬಹಳ ಹಿಂದೆ ಓದಿದ ಮಾಹಿತಿ, ಕೆಲವು ಸ್ಪಷ್ಟವಾಗಿ ನೆನಪಿಲ್ಲ. ಇಲ್ಲಿ ಈ ತೀರ್ಥ ಪ್ರಬಂಧದ ವ್ಯಾಖ್ಯಾನದಲ್ಲಿ ಪೂಜೆಗೆ ವಿಚ್ಛೇದ ಒದಗಿತ್ತು ಅಂತ ಇಷ್ಟ ಇದೆ. ನನ್ನ ನೆನಪಿನಿಂದ ಪೂಜೆಗೆ ವಿಚ್ಛೇದ ಯಾಕೆ ಒದಗಿತ್ತು ಅಂದರೆ, ವಾಹನಗಳನ್ನ ಮಕ್ಕಳು ಏರಿ ಆಟ ಆಡಿದ್ದು, ರಾಜನಿಗೆ ಅದರಿಂದ ಕ್ರೋಧ ಬಂದಿದ್ದು ಅಂತ ಇಲ್ಲಿ ಹಳೆಯ ನೆನಪಿನಲ್ಲಿ ಇಲ್ಲಿ ಉದಾಹರಿಸ್ತೇನೆ ಅಷ್ಟೇ. ಹೀಗೆ ಪೂಜೆಗೆ ವಿಚ್ಛೇದ ಬಂದಾಗ ಆ ಕಾಲದ ರಾಜರ ಪ್ರಾರ್ಥನೆಯಂತೆ 12 ವರ್ಷ ಕಾಲ ಶ್ರೀನಿವಾಸನನ್ನ ಅವರು ಪೂಜೆ ಮಾಡಿದ್ರು. ವ್ಯಾಸರಾಜರ ಆನ್ನಿಕ ಮಂಟಪ ಅಲ್ಲಿ ಆ ಸ್ವಾಮಿ ಪುಷ್ಕರಣಿಯಲ್ಲಿದೆ. ಅದನ್ನೆಲ್ಲ ನಾವು ಆ ತಿರುಪತಿ ಕ್ಷೇತ್ರದಲ್ಲಿ ಗಮನಿಸಬಹುದು. ತಿರುಪತಿ ಅಥವಾ ತಿರುಪತಿ. ಅಲ್ಲಿ ಸಾಳ್ವ ಅಂತ ರಾಜ ಯಾರಿಲ್ಲ. ಸಾಳ್ವ ತುಳು, ಸಾಳ್ವ ವಂಶ, ತುಳುವ ವಂಶ ಅಂತ ಹೀಗೆ ಒಂದು ಸಂಗಮ, ಸಾಳ್ವ, ತುಳುವ, ಇನ್ನೊಂದು ವಂಶ ಇದೆ. ಒಟ್ಟು 4 ವಂಶಗಳು ಆ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ್ರು. ಅದರಲ್ಲಿ ಯಾರೋ ಒಬ್ಬರ ರಾಜ ಇದ್ದಿರ್ಬೇಕಷ್ಟೆ. ಶ್ರೀಕೃಷ್ಣದೇವರಾಯ ಅಂತೂ ವ್ಯಾಸರಾಜರ ಸಮಯದಲ್ಲಿದ್ದವನು. ಅವನಿಗೆ ಕುಹುಯೋಗ ಬಂದಾಗ ಅದನ್ನು ಪರಿಹಾರ ಮಾಡಿದ್ರು ಅವರು, ಅದೆಲ್ಲ ಗೊತ್ತಿದೆ. ಅದಕ್ಕಿಂತ ಮೊದಲು ಯಾವನಾದರೂ ಒಬ್ಬ ರಾಜ ಅಲ್ಲಿದ್ದಿರಬಹುದು. ಇನ್ನೊಂದು ಮಾಹಿತಿ ನಾವು ನೋಡಬೇಕಾಗಿತ್ತು. ಕಾಂಚಿ ಕ್ಷೇತ್ರದ ಬಗ್ಗೆ. ಅದು ಶಿವ ಮತ್ತು ಹರಿ ಇಬ್ಬರಿಗೂ ಕೂಡ ಪ್ರೀತಿ ಪಾತ್ರವಾದದ್ದು ಅಂತಿತ್ತು. ಅಲ್ಲೊಂದು ಕಡೆ ಏಕಾಂಬರೇಶ್ವರಂ ಪೂಜ್ಯ, ಏಕಾಂಬರೇಶ್ವರನನ್ನು ಪೂಜೆ ಮಾಡಿ ರಾಮ ಮುಂದೆ ಹೋದ ಅಂತ ವರ್ಣನೆ ಬಂದಿತ್ತು. ಅದು ಏಕಾಂಬರೇಶ್ವರ ಅಥವಾ ಏಕಾಂಬರೇಶ್ವರ ಅಂತ ಕಾಣಿಸ್ತದೆ ಈ ತೀರ್ಥ ಪ್ರಬಂಧದ ವ್ಯಾಖ್ಯಾನದಲ್ಲಿ. ಶಿವಕ್ಷೇತ್ರ ಅಂತ ಅದು ಪ್ರಸಿದ್ಧ ಆಗಿದೆ. ಅಲ್ಲಿರುವಂಥ ಪ್ರಧಾನ ದೇವಸ್ಥಾನ ಅಂದರೆ ಅದು ಏಕಾಂಬರೇಶ್ವರ. ಅದು ಭೂತತ್ವ ಪ್ರಧಾನವಾದದ್ದು ಅಂತ ಹೇಳ್ತಾರೆ. ಅಲ್ಲಿ ಏನಿದೆ ಅಂತಂದರೆ, ತಮಿಳುನಾಡಿನಲ್ಲಿ ಇರುವಂಥ ದೇವಾಲಯಗಳಲ್ಲಿ ಪಂಚಮಹಾಭೂತಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ದೇವಾಲಯಗಳಿವೆ. ಅದನ್ನೆಲ್ಲ ಈ ಮುಂದೆ ನಾನು ಹೇಳುವಾಗ ಹೇಳ್ತೀನಿ. ಭೂತತ್ವಕ್ಕೆ ಸಂಬಂಧಪಟ್ಟದ್ದೊಂದು, ಅಪ್ತತ್ವಕ್ಕೆ ಸಂಬಂಧಪಟ್ಟದ್ದೊಂದು, ಜಲತತ್ವಕ್ಕೆ ಸಂಬಂಧಪಟ್ಟದ್ದೊಂದು, ಹೀಗೆ ನಾನಾ ರೀತಿಯಾಗಿ ಅದನ್ನು ವರ್ಣನೆ ಮಾಡ್ತಾರೆ. ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂಥ ಲಿಂಗ ಏನಿದೆ ಅದು ತಿರುವಾರು ಅಂತ ಹೇಳ್ತಾರೆ. ಇದನ್ನೆಲ್ಲ ಬೇರೆ ಬೇರೆಯವ್ರ ಮೂಲಕ ಕೇಳಿದ್ದಾದ್ರಿಂದ ಕೆಲವು ಸರಿ ಒಂದು ಉಚ್ಚಾರ ಮಾಡುವಾಗ ಆ ಸ್ಥಳೀಯ ಉಚ್ಚಾರಣೆಗಳು ನನಗೆ ಸರಿಯಾಗಿ ಗ್ರಹಣ ಆಗದೆ ಅದನ್ನು ತಪ್ಪಾಗಿ ನಾನು ಹೇಳ್ತಿರ್ಬೋದು. ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂಥ ಲಿಂಗ ಅಂದರೆ ಅದು ತ್ಯಾಗೇಶ್ವರ ಲಿಂಗ ಅಂತ ಹೇಳ್ತಾರೆ. ಅಲ್ಲಿಯೂ ಕೂಡ ರಾಮ ದರ್ಶನ ಮಾಡಿದಂತಿದೆ, ಅಲ್ಲಿ ಮುಂದೆ ಬರೋದಿದೆ. ಅದು ಅಪ್ ತತ್ವಕ್ಕೆ ಅಂದರೆ ಜಲತತ್ವಕ್ಕೆ ಸಂಬಂಧಪಟ್ಟಂಥ ಲಿಂಗ ಏನಿದೆ ಅದು ತಿರುವಾನೈಕಾಲ್, ಇದು ಜಂಬುಲಿಂಗೇಶ್ವರ ಸನ್ನಿಧಾನ ಅಲ್ಲಿದೆ. ತೇಜಸ್ಸಿಗೆ ಸಂಬಂಧಪಟ್ಟಂತೆ ಲಿಂಗ ಏನಿದೆ ಅದು ತಿರುವಣ್ಣಾಮಲೈ, ಅರುಣಾಚಲೇಶ್ವರ ಅಂತ ನಾವು ಮೊನ್ನೆ ದಿವಸ ಶ್ರವಣ ಮಾಡಿದ್ವಿ. ವಾಯುತತ್ವಕ್ಕೆ ಸಂಬಂಧಪಟ್ಟಂಥ ಲಿಂಗ ಏನಿದೆ ಅದು ಕಾಳಹಸ್ತಿಯಲ್ಲಿ. ಆಕಾಶಕ್ಕೆ ಸಂಬಂಧಪಟ್ಟಂಥ ಲಿಂಗ ಏನಿದೆ ಅದು ಚಿದಂಬರದಲ್ಲಿ. ಅದಕ್ಕಾಗಿ ಆ ಚಿದಂಬರ ರಹಸ್ಯ ಅಂದ್ರೆ ಏನು ಅಂತ ಮೊನ್ನೊಂದು ದಿವಸ ನೀವು ಕೇಳಿದ್ರೆ ನನ್ನ, ಆ ಚಿದಂಬರ ರಹಸ್ಯ ಅಂದ್ರೆ ಏನು? ಅಲ್ಲೊಂದು ಪರದೆ ಇದೆ, ಆ ಪರದೆ ಹಿಂದೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಅದೊಂದು ಚಿದ್ರಹಸ್ಯ, ಅದೇನೋ ಗೊತ್ತಿಲ್ಲ, ಅದು ಚಿದಂಬರ ರಹಸ್ಯ ಅಂತ ಎಲ್ಲರೂ ಉಚ್ಚಾರ ಮಾಡ್ತಿರ್ತಾರೆ. ಅದೇನು ಚಿದಂಬರ ರಹಸ್ಯ ಅಂದರೆ ಅದು ಆಕಾಶಕ್ಕೆ ತತ್ವಕ್ಕೆ ಸಂಬಂಧಪಟ್ಟಂಥ ಲಿಂಗ ಆದ್ದರಿಂದ ಅದನ್ನು ಚಿದಂಬರ ರಹಸ್ಯ ಅಂತ ಹೇಳ್ತಾರೆ ಅಂತ ಆಮೇಲೆ ನಾನು ಅನ್ವಯ ಮಾಡಿದೆ. ಕಾರಣ ಏನಂತಂದರೆ, ಆಕಾಶ ಹೇಗೆ ಎಲ್ಲ ಕಡೆ ವ್ಯಾಪ್ತನೋ ಅದಂತೆ ನಾನು ಕೂಡ ಎಲ್ಲ ಕಡೆ ವ್ಯಾಪ್ತ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ವರ್ಣನೆ ಮಾಡಿದ್ದಿದೆ. ಹಾಗಾಗಿ ಆಕಾಶ ನಿಮಗೆ ಕಣ್ಣಿಗೆ ಕಾಣಿಸುವಂತೆ, ನಿಮ್ಮ ಸಾಕ್ಷಿ ಇಂದ್ರಿಯಕ್ಕೆ ಗೋಚರ ಆಗುವಂತೆ ಕಾಣಿಸ್ತದೆ. ಆದರೆ ಆಕಾಶವನ್ನು ನೀವು ಸ್ಪಷ್ಟವಾಗಿ ಗುರುತಿಸಲಾರೆ. ಹಾಗೆ ಆಕಾಶ ನಿಮ್ಮ ಕಣ್ಣೆದುರಿಗೆ ಗ್ರಹಣಕ್ಕೆ ವಿಷಯ ಆಗುವಂತೆ ಇದ್ರೂ ಅದು ಒಂದು ರಹಸ್ಯನೇ.
ಹಾಗೆ ಚಿದಂಬರೇಶ್ವರ ಅಲ್ಲಿ ಭಗವಂತ ಏನಿದ್ದಾನೆ ಅವನದ್ದು ರಹಸ್ಯಮಯವಾದಂಥ ಸನ್ನಿಧಾನ ಇದ್ದವನು ಅನ್ನೋ ದೃಷ್ಟಿಯಿಂದ ಅದನ್ನು ಚಿದಂಬರ ರಹಸ್ಯ ಅಂತ ಹೇಳ್ತಿರ್ಬೇಕು ಅಂತ ನನ್ನ ಆಲೋಚನೆ. ಹೀಗೆ ಪೃಥ್ವಿ, ಅತು, ತೇಜಸ್ಸು, ವಾಯು, ಆಕಾಶ ಈ 5ಕ್ಕೆ ಸಂಬಂಧಪಟ್ಟಂತೆ 5 ಲಿಂಗಗಳು, ಅದಕ್ಕೆ ಸಂಬಂಧಪಟ್ಟಂತೆ 5 ಸನ್ನಿಧಾನಗಳಿವು. ಇದು ಈ ಏಕಾಂಬರೇಶ್ವರ ಏನಿದೆ ಇದನ್ನು ಕೂಡ ಭೂತತ್ವಕ್ಕೆ ಸಂಬಂಧಪಟ್ಟದ್ದು ಅಂತ ಹೀಗೆ ಹೇಳ್ತಾರೆ. ಅದನ್ನು ಆನಂದ ರಾಮಾಯಣದಲ್ಲಿ ಬಂದಂತೆ ಅದು ತ್ಯಾಗೇಶ್ವರನಿಗೆ ಸಂಬಂಧಪಟ್ಟದ್ದು. ತಿರುವಾರು ಅಂತ ಬೇರೆ ಊರಿನಲ್ಲಿದೆ. ಈ ತೀರ್ಥ ಪ್ರಮಾಣದ ವ್ಯಾಖ್ಯಾನದಲ್ಲಿ ಅದನ್ನ ಈ ಕಾಂಚಿಗೆ ಸಂಬಂಧಪಟ್ಟಂತೆ ವರ್ಣನೆ ಮಾಡ್ತಾರೆ ಅಂತ ಏನೋ ಅಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದ್ದಂತೆ ಕಾಣಿಸ್ತದೆ. ಅಲ್ಲಿ ಅದನ್ನ ಏಕಾಂಬರೇಶ್ವರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಆ ದೇವಸ್ಥಾನದ ಅಂಗಳದಲ್ಲಿ ಒಂದು ಪ್ರಾಚೀನವಾದಂತಹ ಮಾವಿನ ಮರ ಇದೆ ಅಂತೆ. ಆ ಮಾವಿನ ಮರ ಏನಿದೆ ಅದರ ಕಟ್ಟೆಯ ಮೇಲೆ ಒಂದು ಚಿಕ್ಕ ದೇವಸ್ಥಾನ ಇದೆ, ಚಿಕ್ಕ ಗುಡಿ ಇದೆ. ಆ ಗುಡಿಯಲ್ಲಿ ಒಂದು ಪಾರ್ವತಿಯಿಂದ ಆಲಿಂಗಿತವಾದಂತಹ ಶಿವಲಿಂಗ ಒಂದಿದೆ. ಅದಕ್ಕಾಗಿ ಅದನ್ನ ಏಕಾಂಬರೇಶ್ವರ, ಆಮ್ರ ಅಂದ್ರೆ ಮಾವಿನ ವೃಕ್ಷ, ಅದಕ್ಕೆ ಸಂಬಂಧಪಟ್ಟಂತ ವೃಕ್ಷ ಅಂತ ಹೀಗೆ ಹೇಳ್ತಾರೆ. ಲಿಂಗದ ಹಿಂದೆ ಮಾವಿನ ಮರ ಇದೆ ಅಂತ ಈಗ ಅದನ್ನು ವರ್ಣನೆ ಮಾಡ್ತಾರೆ. ಅದನ್ನು ಆನಂದ ರಾಮಾಯಣದಲ್ಲಿ ಮುಂದೆ ಗತ್ವ ಆಮ್ರಶಿರಸಃ ಸ್ಥಳಂ, ಆಮ್ರಶಿರಸ್ ಮಾವಿನ ವೃಕ್ಷ, ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಲಿಂಗ ಭಗವಂತನ ಸನ್ನಿಧಾನ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಅದನ್ನು ಬಹಳ ಸ್ಪಷ್ಟವಾಗಿ ಅಲ್ಲಿ ಸ್ಥಳೀಯ ಮಾಹಿತಿ ಇದ್ದವರೇ ಹೇಳ್ಬೋದಷ್ಟೆ. ಒಂದು ಕಡೆ ಕಂಚಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತೀವಿ, ಮತ್ತೊಂದು ಕಡೆ ತಿರುವಾರಿಗೆ ಸಂಬಂಧಪಟ್ಟಂತೆ ನೋಡ್ತೀವಿ. ಅದೇನು ಅಂತ ಅನ್ನೋದು ನನಗೆ ಸ್ಪಷ್ಟವಾಗಿ ಏನು ಗೊತ್ತಾಗಿಲ್ಲ. ವೃದ್ಧಾಚಲ ಅಂತ ಅನ್ನೋದ್ರ ಬಗ್ಗೆ ಬಗ್ಗೆ ಹೇಳಿದ್ದೆ ಮೊನ್ನೆ ಹೇಳಬೇಕಾದ್ರೆ. ಆ ವೃದ್ಧಾಚಲ ಏನಿದೆ ಅದು ಕೂಡ ಹೀಗೊಂದು ಪ್ರಸಿದ್ಧಿ ಇದ್ದಿದೆ. ತಿರುಕೊಯ್ಲೂರಿನಿಂದ 60 ಕಿಲೋಮೀಟರ್ ಉತ್ತರಕ್ಕೆ ಆ ಕ್ಷೇತ್ರ ಇದಂತೆ. ಅಲ್ಲಿ ವಿಭೀಷಿತ ಅನ್ನುವ ಹೆಸರಿನ ಋಷಿ ಒಬ್ಬ ಇದ್ದ. ಆ ಋಷಿಯ ತಪಸ್ಸಿಗೆ ಮೆಚ್ಚಿ ಶಿವ ಅಲ್ಲಿ ಪ್ರತ್ಯಕ್ಷನಾದ ಮತ್ತು ಸನ್ನಿಹಿತನಾದ ಅಂತ ವರ್ಣನೆ ಮಾಡ್ತಾರೆ. ಅದು ವೃದ್ಧಾಚಲಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ವೃದ್ಧಾಚಲಕ್ಕೆ ಭಗವಂತ ರಾಮ ಭೇಟಿ ಕೊಟ್ಟಿದ್ದು ನಾವು ಮೊನ್ನೆ ದಿವಸನೇ ಶ್ರವಣ ಮಾಡಿದ್ವಿ. ಆ ವೃದ್ಧಾಚಲಕ್ಕೆ ವೃದ್ಧಗಿರೀಶ್ವರ ಅಂತ ಹೀಗೆ ಹೇಳ್ತಾರೆ ಅಂತ ನಾವು ಮೊನ್ನೆ ದಿವಸ ಹೇಳಿದ್ದೆ. ಇನ್ನು ಮುಂದೆ ಕುಂಭಕೋಣ ಕ್ಷೇತ್ರ ಅಂತಿದೆ. ಆ ಕುಂಭಕೋಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೀಗೊಂದು ತೀರ್ಥ ಪ್ರಬಂಧದಲ್ಲಿ ಅದರ ವ್ಯಾಖ್ಯಾನದಲ್ಲಿ ಮಾಹಿತಿ ಇದೆ. ಎಲ್ಲನೂ ವಾದರಾಜ್ ಹೇಳಲಿಲ್ಲ, ಆದರೆ ಕನ್ನಡದಲ್ಲಿ ಅದಕ್ಕೆ ವ್ಯಾಖ್ಯಾನ ಬರೆದಾಗ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನು ಹೇಳ್ತಾರೆ. ಕುಂಭಕೋಣ ದೇವಸ್ಥಾನಗಳಿಂದ ಭೂಯಿಷ್ಠವಾದಂಥ ನಗರ. ಕುಂಭಕೋಣದ ಪ್ರತಿಯೊಂದು ಬೀದಿಯಲ್ಲಿಯೂ ಕೂಡ ಒಂದೊಂದು ದೇವಾಲಯ ಇದ್ದೇ ಇದೆ. ಬ್ರಹ್ಮದೇವರು ಅಮೃತದಿಂದ ತುಂಬಿದಂಥ ಒಂದು ಕುಂಭವನ್ನು ಇಟ್ಟಿದ್ರಂತೆ, ಒಂದು ಗಡಿಗೆಯನ್ನು. ಅದರ ಕಂಠದ ಬಳಿ ಒಂದು ರಂಧ್ರ ಇತ್ತಂತೆ. ಆ ರಂಧ್ರದಿಂದ ಅಮೃತವು ಸುರಿದು ಆ ಕುಂಭಕೋಣದ ಸುತ್ತಮುತ್ತಲೆಲ್ಲ ಆ ಕುಂಭಕೋಣದ ಪರಿಸರದಲ್ಲಿ ಆ ಅಮೃತ ಸುರಿಯಿತು ಅಂತಿದೆ. ಹಾಗಾಗಿ ಅದಕ್ಕೆ ಘೋಣ ಅಂದರೆ ಕಂಠ, ನಾಸಿಕ ಅಂತ ಅರ್ಥ ಸಂಸ್ಕೃತದಲ್ಲಿ. ಕುಂಭಘೋಣ ಇದ್ದದನ್ನು ಘೋಣ ಅಂತ ಉಚ್ಚಾರ ಮಾಡಲಿಕ್ಕಾದ್ರೆ ಕುಂಭಕೋಣ ಅಂತ ಒಂದು ಉಚ್ಚಾರ ಮಾಡ್ತಾರೆ ಅಂತ ಅದನ್ನು ಊಹಿಸ್ಬೋದು. ಶಾರಂಗಪಾಣಿ, ಕುಂಭೇಶ್ವರ, ವಾಗೀಶ್ವರ, ರಾಮಸ್ವಾಮಿ, ಚಕ್ರಪಾಣಿ ಮೊದಲಾದಂಥ ಪ್ರಖ್ಯಾತ ದೇವಸ್ಥಾನಗಳಿವೆ. ರಾಘವೇಂದ್ರ ಶ್ರೀಗಳ ಪರಮ ಗುರುಗಳು ವಿಜಯೇಂದ್ರ ತೀರ್ಥರ ಕಾರ್ಯಕ್ಷೇತ್ರ ಅದು. ಅವರ ಮೂಲ ಬೃಂದಾವನ ಕೂಡ ಅಲ್ಲೇ ಇದೆ. ತಮ್ಮ ಜೀವಮಾನದ ಬಹುತೇಕ ಕಾಲವನ್ನು ಕೂಡ ಅವರು ಅಲ್ಲೇ ಕಳೆದಿದ್ರು ಅಂತ ನಾವು ಗಮನಿಸ್ಬೋದು. ಈಗ ಇದೆಲ್ಲ ಆದಮೇಲೆ ಈ ಎಲ್ಲ ದಕ್ಷಿಣದ ಕ್ಷೇತ್ರಗಳ ಬಗ್ಗೆ ನಾನೇನು ಹೇಳ್ತಿದ್ದೇನಲ್ಲ, ಇದಕ್ಕೆ ದಕ್ಷಿಣದ ಎಲ್ಲ ಕ್ಷೇತ್ರಗಳಿಗೆ ಹೊಂದಿಕೊಂಡಂತೆ ಮತ್ತೊಂದು ಪ್ರಧಾನವಾದಂಥ ಪಾತ್ರ, ಅದ್ರ ಬಗ್ಗೆ ನಾವು ಹೇಳಬೇಕು. ನಮಗೆ ಪುರಂದರದಾಸರ ಆದಿಯಾಗಿ ಇತ್ತೀಚಿನ ಆದಿಶೀಲಾ ಶೇಷದಾಸರು, ಮೊದಲ ಕಲ್ಲು ಶೇಷದಾಸರ ತನಕ ಸಾಕಷ್ಟು ಮಾಹಿತಿಗಳಿವೆ. ಅವರೆಲ್ಲ ರಚನೆ ಮಾಡಿದಂಥ ನಾನಾ ಥರದ ಕೀರ್ತನೆಗಳನ್ನು ಕೂಡ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ
ಹಾಡ್ತೀವಿ, ಅದೆಲ್ಲ ಕೇಳಿ ನಮ್ಗೆ ಗೊತ್ತಿದೆ. ಆದರೆ ಅಷ್ಟೇ ಪ್ರಸಿದ್ಧ ಅಲ್ಲದೇ ಇದ್ರೂ ಪರಮ ಭಾಗವತರ ಪಟ್ಟಿಯಲ್ಲಿ ನಿಲ್ಬಹುದಾದಂಥ ಮತ್ತೊಂದು ಹೆಸರಿದೆ. ಆ ವ್ಯಕ್ತಿ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಇವತ್ತು ನಾನು ಹೇಳಬೇಕು. ಈ ತಮಿಳುನಾಡಿನಲ್ಲಿರುವಂಥ ಎಲ್ಲ ಕ್ಷೇತ್ರಗಳೇನಿವೆ, ಈ ಬಹುತೇಕ ಕ್ಷೇತ್ರಗಳ ಬಗ್ಗೆ ಎಲ್ಲ ಈ ಸತ್ಯವತಿ ಅನ್ನೋ ಹೆಸರಿನ ಇವರೊಬ್ಬರು ಮಹಿಳೆ, ಅವರು ಅಮ್ಮಾಳು ಅಂತ ತಮಿಳಿನ ಆ ಪ್ರದೇಶದಲ್ಲಿ ಕರೆಸ್ಕೊಳ್ತಿದ್ರು. ಅಮ್ಮಾಳು ಪ್ರಿಯ ಅನ್ನೋ ಹೆಸರಿನಿಂದ ಆ ಒಂದು ಅಂಕಿತದಿಂದ ಸುಮಾರು 15,000-20,000 ತನಕ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಈಗ ಆನಂದ ರಾಮಾಯಣ ಪ್ರಮಾಣ ಹೌದೋ ಇಲ್ಲೋ ಅಂತ ನಾವು ಈಗಾಗಲೇ ಮೇಲಿನ ಮೇಲೆ ಜಿಜ್ಞಾಸೆ ಮಾಡ್ತಾನೇ ಇದ್ದೀವಿ. ಇಲ್ಲಿ ಬಂದಿರುವಂಥ ಕ್ಷೇತ್ರಗಳೆಲ್ಲ ಎಲ್ಲಿದೆ ಅಂತ ಎಷ್ಟೋ ಬಾರಿ ಪಂಡಿತರನ್ನು ಕೇಳಿದಾಗ ಅದೇನು ಆನಂದ ರಾಮಾಯಣವನ್ನು ಅಷ್ಟಾಕೆ ಗಂಟು ಹಾಕ್ಕೊಂಡಿದ್ವಿ, ಅದನ್ನು ಪ್ರಮಾಣ ಸ್ವೀಕಾರ ಮಾಡಬೇಕೇ ಬೇಡವೆ ಅಂತೆಲ್ಲ ಕೆಲವು ಪಂಡಿತರು ಜಿಜ್ಞಾಸೆ ಮಾಡಿದ್ದಾರೆ. ಯಾಕೆಂದರೆ ಎಲ್ಲ ಥರದ ಕ್ಷೇತ್ರಗಳು, ತಿರುಪತಿ ಆಯಿತು, ಉಡುಪಿ ಆಯಿತು, ಶೃಂಗೇರಿ ಆಯಿತು, ಕುಂಭಾಸಿ, ಕೊನೆಯ ಘಟಪ್ರಮಾಣದ ವರ್ಣನೆ ಕೂಡ ಮುಂದೆ ಬರೋದಿದೆ. ಹಾಗಾಗಿ ಇದು ಯಾರು ಇದನ್ನು ಸೇರಿಸಿದ್ದೋ ಹೇಗೆ, ಇದರಲ್ಲಿ ತಮ್ಮ ಕೈತೋಕ ತೋರಿಸಿದ್ದಾರೋ ಹೇಗೆ ಅಂತ ಕೆಲವು ಪಂಡಿತರಿಗೆ ಬೇರೆ ಸಂದೇಹ. ಅದೇನೇ ಇರಲಿ, ಈ ರಾಮ ಲಕ್ಷ್ಮಣನ ಜೊತೆಗೆ ದಕ್ಷಿಣ ಭಾರತವನ್ನು ಸಂಚಾರ ಮಾಡಿದ್ನಲ್ಲ, ಸೀತೆಯನ್ನು ಹುಡುಕ್ತಾ, ಆಗ ಆತ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ, ಆನಂದ ರಾಮಾಯಣಕ್ಕನುಸಾರವಾಗಿ ಮಹಾರಾಷ್ಟ್ರದ ಗೋದಾವರಿ ನದಿ ತೀರದಿಂದ ಕೆಳಗಿಳಿದು ಕರ್ನಾಟಕವನ್ನು ಪ್ರವೇಶ ಮಾಡಿ, ಕರ್ನಾಟಕದಲ್ಲಿ ಬಳ್ಳಾರಿ ಸುತ್ತಮುತ್ತಲಿರುವಂಥ ಪಂಪಾ ಕ್ಷೇತ್ರ ಅದನ್ನೆಲ್ಲ ಭೇಟಿ ಮಾಡಿ, ಅಲ್ಲಿ ಋಷಿಮುಖ ಪರ್ವತದಲ್ಲಿ ಸುಗ್ರೀವ, ಹನುಮಂತ ಮೊದಲಾದವರನ್ನು ಭೇಟಿ ಮಾಡಿ, ಮುಂದೆ ಅಲ್ಲಿಂದ ದಕ್ಷಿಣ ಸಮುದ್ರದ ತೀರಕ್ಕೆ ಹೋದ, ಅಲ್ಲಿ ಸೇತುವೆಯನ್ನು ಕಟ್ಟಿದ್ದನ್ನು ನಾವು ನೋಡ್ತೇವೆ. ಅವನು ತಮಿಳುನಾಡಿಗೆ ಹೋಗುವಂಥ ಪ್ರಸಂಗ ಇಲ್ಲ. ಯಾಕೆಂದರೆ ಮಹಾರಾಷ್ಟ್ರ ಏನಿದೆ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇವೆಲ್ಲ ಭಾರತದ ಪಶ್ಚಿಮ ಭಾಗದಲ್ಲಿರುವಂಥ ಪ್ರದೇಶಗಳು. ತಮಿಳುನಾಡಿಗೆ ಹೋಲಿಸಿದರೆ, ಉತ್ತರ ಪ್ರದೇಶಕ್ಕೆ ಹೋಲಿಸಿದರೆ ಇವೆಲ್ಲ ದಕ್ಷಿಣ ಭಾಗಗಳು, ಅದು ವಿಷಯ ಬೇರೆ. ತಮಿಳುನಾಡಿಗೆ ಹೋಲಿಸಿದರೆ ಈ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇವೆಲ್ಲ ಪಶ್ಚಿಮದಲ್ಲಿರುವಂಥ ಪ್ರದೇಶಗಳು. ಮಹಾರಾಷ್ಟ್ರದಿಂದ ಹೊರಟವನ್ನು ಕರ್ನಾಟಕದ ಮೂಲಕ ಹಾಯ್ದು ಆತ ದಕ್ಷಿಣ ಭಾರತದ ತುದಿಯನ್ನು ತಲುಪಿ ಅಲ್ಲಿ ಸೇತುವೆಯನ್ನು ರಚನೆ ಮಾಡಿದ ಅಂತ ಅನ್ನೋದು ನಮಗೆ ಗ್ರಾಹ್ಯ ಆಗುವಂಥ ಸಂಗತಿ. ಆದರೆ ಆತ ತಮಿಳುನಾಡಿಗೆ ಹೋಗಿರೋ ಸಾಧ್ಯತೆ ಕಡಿಮೆ. ಅದು ಆನಂದ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿಲ್ಲ. ಆದರೆ ಸೀತೆಯನ್ನು ಅನ್ವೇಷಣೆ ಮಾಡ್ತಾನೆ ಆತ ತಮಿಳುನಾಡಿನಲ್ಲೆಲ್ಲ ಸಂಚಾರ ಮಾಡಿ ಅಲ್ಲಿ ಅನೇಕ ಕ್ಷೇತ್ರಗಳನ್ನು ಆತ ಸಂದರ್ಶಿಸಿದ್ದ ಅನ್ನೋ ಸಂಗತಿ ಏನಿದೆ ಈ ಅಮ್ಮಾಳವರ ಗೀತೆಗಳಲ್ಲಿ ವರ್ಣಿತ ಆಗಿದೆ. ಅವರಿಗೆ ಮೂಲ ಹೆಸರು ಸತ್ಯವತಿ ಅಂತ ಇತ್ತಂತೆ. ಅದನ್ನು ಗಮನಿಸಬೇಕು. ಕುಂಭಕೋಣದ ಪರಿಸರದಲ್ಲಿ ಇದ್ದವರು ಅವರಿಗೆ ಆ ಕಾಲದ ಪದ್ಧತಿಯಂತೆ ಸುಮಾರು 2.5 ವರ್ಷಕ್ಕೆ ಮದುವೆ ಆಗಿತ್ತು. ತೊಟ್ಟಿನಲ್ಲಿರುವಂಥ ಮಗುವಿಗೆ ಅವರಿಗೆ ಆಗ ಲಾಜಹೋಮ ನಡೀತದಲ್ಲ, ತೊಟ್ಟಿನಲ್ಲಿರುವ ಮಗು ಅಂತ ಯಾವುದನ್ನು ಪದ್ಧತಿಯನ್ನು ಬಿಟ್ಟಿರಲಿಲ್ಲ. ಅಂತ ಲಾಜಹೋಮ ಇತ್ಯಾದಿಗಳೆಲ್ಲ ನಡೆದಿತ್ತು. ಅಲ್ಲಿ ಅಗ್ನಿ ಅವರಿಗೆ ಕಾಣಿಸ್ಕೊಂಡಂತೆ, ಅಗ್ನಿ ಅತ್ಯಂತ ಭಗವಂತ ಕಾಣಿಸ್ಕೊಂಡಿರಬೇಕು. ಆ ಮಗು, ಚಿಕ್ಕ ಮಗು, ಆವಾಗ ನಕ್ಕಿತಂತೆ. ಹೀಗೆ ಅವರನ್ನು ಸಮೀಪದಿಂದ ಕಂಡವರೆಲ್ಲ ಹೇಳ್ತಾರೆ. ನಾನೇನು ಅವ್ರನ್ನ ನೋಡಿಲ್ಲ, ನಮ್ಮ ತಾಯಿಯವರು, ನಮ್ಮ ತಮ್ಮಂದರು ಅವರೆಲ್ಲ ಅವ್ರನ್ನ ನೋಡಿದ್ದಾರೆ. ಆಮೇಲೆ ದುರಂತ ಸಂಗತಿ ಏನಂದರೆ 16ನೇ ವರ್ಷಕ್ಕೆ ಅವ್ರಿಗೆ ವೈಧವ್ಯ ಬಂದ್ಬಿಡ್ತು. 2.5 ವರ್ಷಕ್ಕೆ ಮದುವೆ, 16ನೇ ವರ್ಷಕ್ಕೆ ವೈಧವ್ಯ. ಅವರು ಪೂರ್ವ ಜನ್ಮದಲ್ಲಿ ಈ ಸೊಲ್ಲಾಪುರ ಭಾಗದ ಜತ್ತನಲ್ಲಿ ಇದ್ದವರು ಅಂತ ಹೇಳ್ತಾರೆ. ರಾಜಕುಮಾರಿಯಾಗಿ ಏನೋ ಮತ್ತೆ ಯಾವುದೋ ಶ್ರೀಮಂತರ ಮನೆಯಲ್ಲಿ ಇದ್ದಿರ್ಬೋದು. ಕೇಳುವಾಗ ಕೆಲವು ಮಾಹಿತಿಗಳು ನನಗೆ ಅಸ್ಪಷ್ಟವಾಗಿ ಉಳಿದಿವೆ. ಅದನ್ನು ಮತ್ತೆ ನಾನು ನೋಟ್ ಮಾಡ್ಕೊಳ್ಳುವಾಗ, ಪೆರಿಕಲ್ ಅಂತ ಒಂದು ದೇವಸ್ಥಾನ ಇದೆ ತಮಿಳುನಾಡಲ್ಲಿ, ನರಸಿಂಹನ ಸನ್ನಿಧಾನ. ಅದು ಅಲ್ಲಿ ಷೋಡಶ ಬಾಹು ನರಸಿಂಹ ಅಂತ ನನ್ನ ನೆನಪು. ಅಲ್ಲಿ ಆ ಭಗವಂತನ ಸನ್ನಿಧಾನದಲ್ಲಿ ನಿಂತ್ಕೊಂಡಾಗ ಅವರಿಗೆ ನೀನು ಕೀರ್ತನೆಗಳನ್ನು ರಚನೆ ಮಾಡುವಂಥ ಬೋಧನೆ ಆಯ್ತು. ನಾನು ಮಡಿ ಹೆಂಗಸು, ನನಗೆ ತಿನ್ನಲಿಕ್ಕೆ ಇವತ್ತು ಅನ್ನವೇ ಗತಿ ಇಲ್ಲ, ಅಂಥ ದುರವಸ್ಥೆಯಲ್ಲಿ ನಾನು ಬದುಕಿದ್ದೇನೆ. ಕೀರ್ತನೆಗಳು ನಾನು ಹೇಗೆ ರಚನೆ ಮಾಡೋದು ಅಂತ ಅವರು ಭಗವಂತನ ಮುಂದೆ ತಮ್ಮ ಸಂಕಟ ತೋಡ್ಕೊಂಡ್ರಂತೆ. ನಿನಗೆ ತಿನ್ನಲಿಕ್ಕೆ ಅನ್ನದ ಗೊಡವೆ ಯಾಕೆ, ನಿನಗೆ ಅನ್ನದ ಚಿಂತೆ ಯಾಕೆ, ಅನ್ನನೂ ನಿನಗೆ ಬೇಕಾಗಿಲ್ಲ, ಅನ್ನ ಬೇಯಿಸಿ ಹಾಕುವಂಥ ಪ್ರಸಂಗನೂ ನಿನಗಿಲ್ಲ, ಏನು ತಲೆ ಕೆಡಿಸ್ಕೋಬೇಡ, ನೀನು ಕೀರ್ತನೆ ರಚನೆ ಮಾಡು ಅಂದ್ರಂತ ದೇವರು. ಆವಾಗಿನಿಂದ ಅವರು ಸುಮಾರು 80-90 ವರ್ಷ ತಮ್ಮ ಇಡೀ ಜೀವಮಾನವನ್ನು ವೈಧವ್ಯ ಬಂದ ಮೇಲೆ ಭಜನೆ ಕೀರ್ತನೆಗಳಲ್ಲೇ ಕಳೆದುಬಿಟ್ರು. ಸ್ವಾರಸ್ಯ ಅಂದರೆ ಒಂದು ದಿವಸ 1 ಲೋಟದಷ್ಟು ಹಾಲು, 1 ಬಾಳೆಹಣ್ಣು, ಇದನ್ನು ತಿಂತ ಅವರು ತಮ್ಮ ಜೀವಮಾನವನ್ನು ಕಳಿಸಿದ್ರಂತೆ. ಅವ್ರಿಗೆ ಅನ್ನ ತಿನ್ನೋ ಗೋಜೆ ಇಲ್ಲ, ಅನ್ನ ಮಾಡೋ ಗೋಜೆ ಇಲ್ಲ. ಭಗವಂತನಿಗಿಂತ ಅವ್ರು ಮಾಡಿ ಹಾಕಿರ್ಬೋದು, ನಾವು ತಿಂದಿಲ್ಲ. ಹೀಗೆ ಸುಮಾರು 103 ವರ್ಷ ಕಾಲ ಬದುಕಿದ್ರು. ಈಗೊಂದು 2-3 ವರ್ಷದಿಂದ ಅವರು ಗತಿಸಿದ್ರು ಅಂತ ಅವರ ವರ್ಣನೆ ನೋಡ್ತೀವಿ ನಾವು.
ಒಮ್ಮೆ 15 ದಿವಸ ಕಾಲ ಅನಂತ ಪದ್ಮನಾಭನ ವ್ರತ ಈ ಸಂದರ್ಭದಲ್ಲಿ 15 ದಿವಸ ಕಾಲ ಅವರು ಅಖಂಡ ಉಪವಾಸ ಮಾಡಿಬಿಟ್ಟಿದ್ರು. ಅಷ್ಟೆಲ್ಲ ಮಾಡಿ ಕೂಡ ಭಗವಂತನ ಕೀರ್ತನೆಗಳನ್ನು ರಚನೆ ಮಾಡ್ತಿದ್ರು. ಆ ಎಲ್ಲ ಕೀರ್ತನೆಗಳನ್ನು ಅವ್ರ ಸುತ್ತಮುತ್ತಲು ಇರುವಂಥವರು ಸಾಕಷ್ಟು ಎಚ್ಚರಿಕೆಯಿಂದ ಅದನ್ನು ಕಾಯ್ದಿಟ್ಟಿದ್ದಾರೆ. ಇವತ್ತು ಕೂಡ ಅವ್ರ ಕೀರ್ತನೆಗಳಲ್ಲಿ ಹಾಡುವವರಿದ್ದಾರೆ. ಇವೆಲ್ಲ ಕ್ಷೇತ್ರಗಳು ಸ್ವಾರಸ್ಯ, ಎಲ್ಲ ವೃದ್ಧಾಚಲ, ಈ ತ್ಯಾಗೇಶ್ವರ, ಇದಕ್ಕೆಲ್ಲರಿಗೂ ಸಂಬಂಧಪಟ್ಟಂತೆ. ಮುಂದೊಂದು ಕಡೆ ಉಪ್ಪಲಿಯಪ್ಪನ ಶ್ರೀನಿವಾಸ ಅಂತ ಬರ್ತದೆ. ಉಪ್ಪಿಲ್ಲದ ಅಡುಗೆಯನ್ನು ತಿನ್ನುವಂಥ ಶ್ರೀನಿವಾಸ, ಅವನ ಬಗ್ಗೆ ವರ್ಣನೆ ನಾವು ಇವತ್ತು ನೋಡೋರಿದ್ದೇವೆ. ಅವನ ಬಗ್ಗೆ ಎಲ್ಲ ಕೂಡ ಅವ್ರ ಹಾಡಿನ ವರ್ಣನೆ ಇದೆ. ಇವರೆಲ್ಲ ಯಾರೋ ಇದನ್ನೆಲ್ಲ ಸೇರಿಸಿದ್ದಾರೆ ಅಂತ ಬೇರೆ ಯಾರೋ ಅನ್ಬಹುದು. ಆದರೆ ಅಮ್ಮಾಳಂತ ಒಬ್ಳು ಮುಗ್ಧ ಮಹಿಳೆ ಅದನ್ನು ತನ್ನ ಕಪೋಲದಿಂದ ಕಲ್ಪನೆ ಮಾಡಿ ಇದನ್ನೆಲ್ಲ ಸೇರಿಸಿದ್ದಾಳೆ ಅಂತ ಅನ್ನೋದು ಕಷ್ಟ. ಹೀಗೆ ಅಮ್ಮಾಳಂತ ಭಕ್ತ ಶಿರೋಮಣಿ ಹಾಡಿದ ಹಾಡುಗಳಿಗೂ ಆನಂದ ರಾಮಾಯಣದಲ್ಲಿ ಬರುವಂಥ ಮಾಹಿತಿಗಳಿಗೂ ಮತ್ತು ತಮಿಳುನಾಡಿನಲ್ಲಿ ಆ ದೇವಸ್ಥಾನದ ಸ್ಥಳೀಯ ಇತಿಹಾಸ ಏನಿದೆ ಅವೆಲ್ಲದಕ್ಕೂ ಹೋಲಿಕೆ ಒಂದು ವೇಳೆ ಆದರೆ ಇದನ್ನ ಒಪ್ಪಲಿಕ್ಕೆ ಏನು ತೊಂದರೆ ಇಲ್ಲ. ಸುಮಾರು 20,000 ಹಾಡುಗಳನ್ನು ಅವರು ರಚನೆ ಮಾಡಿದೆ ಅಂತ ಹೇಳ್ತಾರೆ. ಅವ್ರಿಗೆ ಏನಾಗ್ತಿತ್ತು ಅಂದರೆ ದೇವರ ಎದುರಿಗೆ ನಿಂತಾಗ ಅವರೊಂದು ರೀತಿ ಪರವಶರಾಗಿಬಿಡ್ತಿದ್ರು. ಹಾಡುಗಳನ್ನು ಹೇಳ್ತಾ ಹೋಗ್ತಿದ್ರು. ಸಮುದ್ರದಲ್ಲಿ ಇದ್ದವರು ಯಾರೋ ಅದನ್ನು ಸಂಗ್ರಹ ಮಾಡಬೇಕಾಗ್ತಿತ್ತು. ತಾವು ಅವರು ಎಚ್ಚರಗೊಂಡ ಮೇಲೆ ತಾವು ಏನು ಹಾಡಿದ್ದೇವೆ ಅಂತನ್ನೋದು ಅವರಿಗೆ ಗೊತ್ತಾಗ್ತಿರ್ಲಿಲ್ಲ. ಮುಂದೆ ಯಾರೋ ನೀವು ಇಂಥ ಹಾಡುಗಳನ್ನು ಹೇಳಿದ್ರಿ ಅಂದ ಮೇಲೆ ಅವರಿಗೆ ಅದು ತಿಳಿತಿತ್ತು ಅಂತಿದೆ. ಮೊದಲು ಈ ಹೆಣ್ಮಗಳು, ಅದರಲ್ಲಿ ಬಡಿ ಹೆಣ್ಮಗಳು, ಏನು ಓದಿ ಬರೆದಾಕೆ ಅಲ್ಲ, ಇವರೇನು ಬರೀತಾರೆ ಅಂತ ಪಂಡಿತರಿಗೆ ಮತ್ತು ಉಳಿದ ಪಂಡಿತರು ಅಂತ ಅನ್ಸ್ಕೊಂಡವ್ರಿಗೆ ಅವ್ರಿಗೆಲ್ಲ ಅವ್ರ ಬಗ್ಗೆ ಒಂದು ಅಸಡ್ಡೆ. ಆದರೆ ಕ್ರಮೇಣ ಅವ್ರ ಮಹತ್ವವನ್ನು ತಿಳ್ಕೊಂಡು, ಅದು ಸಂಸ್ಕೃತದ ಮಾತದು, ಕೃಷ್ಣ ಕೃಷ್ಣ ಕೋಭೇಕಸ್ತಿಕಾಕಯೋ ವಸಂತಕಾಲೇ ಸಂಪ್ರಾಪ್ತೆ ಕಾಕಃ. ಕಾಗೆಯೂ ಕಪ್ಪು ಮಣ್ಣದ್ದೆ, ಕೋಗಿಲೆಯೂ ಕಪ್ಪು ಮಣ್ಣದ್ದೆ. ಅವೆರಡರ ನಡುವೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಆದರೆ ವಸಂತ ಋತು ಬಂದಾಗ ಕೋಗಿಲೆ ಹಾಡ್ತದೆ, ಆ ಕಾಗೆ ಅರಸ್ತಿರ್ತದೆ, ಬರೀ ಹೊಟ್ಟೆ ಬ್ಯಾಕನಾಗಿ ಆ ಕಡೆ ಈ ಕಡೆ ಅಡ್ಡಾಡ್ತಿರ್ತದೆ. ನಿಜವಾದ ಭಾಗವತರಂತೆ ಸೋಗು ಹಾಕಿ ನಾಮ, ಉದ್ದನಾಮ, ಅಡ್ಡನಾಮಗಳನ್ನು ಬಿಡ್ಕೊಂಡು ಓಡಾಡೋರಿಗೂ ವ್ಯತ್ಯಾಸ ಏನು ಕಾಣಿಸೋದಿಲ್ಲ ಮೇಲೆ. ಆದರೆ ಒಂದಲ್ಲ ಒಂದು ಸಮಯದಲ್ಲಿ ಯಾರು ನಿಜವಾದ ಭಾಗವತರು ಹೌದು, ಯಾರು ನಿಜವಾದ ಭಾಗವತರು ಅಲ್ಲ, ಭಗವಂತನ ಭಕ್ತರು ಯಾರು ಹೌದು ಯಾರು ಅಲ್ಲ ಅಂತನ್ನೋದು ಜಗತ್ತಿಗೆ ಗೊತ್ತಾಗುವಂಥ ಪ್ರಸಂಗ ಬರ್ತದೆ. ಅದಾದಮೇಲೆ ದೊಡ್ಡ ದೊಡ್ಡ ಪಂಡಿತರು ಉಳಿದವರೆಲ್ಲರೂ ಕೂಡ ಅವರಿಗೆ ಮನ್ನಣೆ ಕೊಟ್ಟರು, ಅವರನ್ನು ಭಕ್ತ ಶಿರೋಮಣಿ ಅಂತ ಗುರುತಿಸಿದರು ಅಂತ ಹೇಳ್ತೇವೆ. ಈ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಾನು ರೇಣುಕಾ ಅವ್ರನ್ನ ಕೇಳ್ತಾ ಹೋದಾಗ ಈ ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂತೆ ಒಂದೊಂದು ಹಾಡನ್ನು ಅವರು ಲೀಲಾಜಲ ಉದಾಹರಿಸ್ತಾ ಹೋದರು, ಈ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ. ಅದಕ್ಕೆ ಆ ಹಾಡುಗಳನ್ನೆಲ್ಲ ಇಲ್ಲಿ ಹೇಳಲಿಕ್ಕಾಗಲಿಲ್ಲ. ಹಾಡುಗಳು ನಮ್ಮ ಸಂಗ್ರಹದಲ್ಲೂ ಇಲ್ಲ, ಅವ್ರ ಸಂಗ್ರಹದಲ್ಲಿದೆ. ಆದರೆ ಅವ್ರು ಹೇಳ್ತಾ ಹೋದರು ಪ್ರತಿಯೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಾಡಿನ ಒಂದು ಸಂಬಂಧ ಇದೆ ಅಂತಂದ್ರೆ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಕುಂಭಕೋಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹೋದ ಅಂತ ನಾನು ಮೊನ್ನೆ ದಿವಸ ಹೇಳಿದೆ. ಕುಂಭಕೋಣಕ್ಕೆ ಸಂಬಂಧಪಟ್ಟಂತೆ ಕುಂಭಕೋಣದ ಆದಮೇಲೆ, ಕುಂಭಕೋಣವನ್ನು ದರ್ಶನ ಮಾಡಿದ ಮೇಲೆ ಶ್ರೀನಿವಾಸನನ್ನು ದರ್ಶನ ಮಾಡಿದ ಅಂತ ಹೀಗೆ ಮಾತಿದೆ. ಆ ಶ್ರೀನಿವಾಸ ಅಂದ್ರೆ ಆತ ಯಾರು ಅದನ್ನೊಂದು ಬಾರಿ ಇಲ್ಲಿ ಗಮನಿಸಬೇಕು. ಅಲ್ಲಿ ಶ್ರೀನಿವಾಸ ಅಂತಂದ್ರೆ ಒಂದು ಗುಣಶೀಲ ಶ್ರೀನಿವಾಸ ಅಂತಿದೆ, ಮತ್ತೊಂದು ಉಪ್ಪಲಿಯಪ್ಪನ್ ಅಂತ. ನಾನು ತಪ್ಪಾಗಿ ಹೇಳ್ತಿರ್ಬೋದು, ಅದನ್ನು ಸ್ವಲ್ಪ ಗಮನಿಸ್ಬೇಕಷ್ಟೇ ನೀವೇ. ಆ ಶ್ರೀನಿವಾಸನ ಬಗ್ಗೆನೂ ಕೂಡ ಮಾಹಿತಿ ಇದೆ. ಅಲ್ಲಿ ಇದು ಉಪ್ಪಲಿಯಪ್ಪನ್ ಶ್ರೀನಿವಾಸನೇ ಇದ್ದಿರಬೇಕು ಅಂತ ರೇಣುಕಾ ಅವರು ನಮಗೆ ಮಾಹಿತಿನ ಒದಗಿಸಿದರು. ಅದು ಸ್ವಾರಸ್ಯ ಗಮನಿಸಿ. ಮಾರ್ಕಂಡೇಯ ಅಂತ ಒಬ್ಬ ಋಷಿ ಇದ್ದಂತೆ. ಆತನಿಗೆ ಭೂದೇವಿ ಮಗಳಾಗಿ ಜನಿಸಿಲ್ಲ. ಶ್ರೀಭೂ ಅಂತ ಏನು ಲಕ್ಷ್ಮೀದೇವಿ 2 ರೂಪಗಳಿವೆ. ಅದರಲ್ಲಿ ಭೂದೇವಿ ಆತನಿಗೆ ಮಗಳಾಗಿ ಜನಿಸಿದ್ಲು. ಆ ಮಗಳು ಸ್ವಲ್ಪ ಬೆಳೆದು ದೊಡ್ಡವಳಾದ್ಮೇಲೆ ಶ್ರೀನಿವಾಸ ಅಲ್ಲಿಗೆ ಬಂದ, ನಿನ್ನ ಮಗಳನ್ನ ನನಗೆ ಮದುವೆ ಮಾಡಿಕೊಡು ಅಂದಂತೆ. ಆ ಮಾರ್ಕಂಡೇಯ ಋಷಿ, ನನ್ನ ಮಗಳು ಇನ್ನೂ ಬಹಳ ಚಿಕ್ಕವಳು, ಇವಳಿಗೆ ಇನ್ನೂ ಸರಿಯಾಗಿ ಅಡುಗೆನೇ ಮಾಡ್ಲಿಕ್ಕೆ ಬರೋದಿಲ್ಲ, ಅಡುಗೆಯನ್ನು ರುಚಿಯಾಗಿ ಮಾಡೋದು ಆ ಕಡೆ ಇರಲಿ, ಅಡುಗೆಗೆ ಎಷ್ಟು ಉಪ್ಪು ಹಾಕಬೇಕು ಅಂತ ಕೂಡ ಇವಳಿಗೆ ಗೊತ್ತಿಲ್ಲ, ಇಂಥವ್ಳನ್ನ ಕರ್ಕೊಂಡು ನೀನೇನು ಸುಖ ಪಡ್ತೀಯ ಅನ್ನಂತೆ ಆ ಋಷಿ. ಅದಕ್ಕೆ ಶ್ರೀನಿವಾಸ ಅವಳು ಉಪ್ಪು ಖಾರ ಹಾಕೋದು ಆ ಕಡೆ ಇರಲಿ, ಅವಳು ನನಗೆ ಬಡಿಸಿದ್ರೆ ಸಾಕು, ಅವಳು ಬಡಿಸಿದ್ರೆ ನಾನು ಊಟ ಮಾಡ್ತೇನೆ, ಅವಳು ಅಡುಗೆ ಮಾಡಿದ್ರೆ ನಾನು ಊಟ ಮಾಡ್ತೀನಿ ಅನ್ನಂತೆ. ಅದಕ್ಕಾಗಿ ಆ ಋಷಿ ಅವಳನ್ನು ಆಕೆಗೆ ಶ್ರೀನಿವಾಸನ ಮದುವೆ ಮಾಡಿಕೊಟ್ಟ. ಅದಾದಮೇಲೆ ಆ ದೇವಸ್ಥಾನದಲ್ಲಿ ಇವತ್ತಿಗೂ ಪ್ರಸಿದ್ಧಿ ಇದೆ ಅಂತೆ, ಯಾವ ಪದಾರ್ಥಕ್ಕೂ ಕೂಡ ಉಪ್ಪು ಹಾಕೋದೇ ಇಲ್ಲಂತೆ. ಹೀಗೆ ಇವತ್ತಿಗೂ ಕೂಡ ಅದು ಬೆಳಕಲ್ಲಿದೆ. ಉಪ್ಪಿಲ್ಲದ ಶ್ರೀನಿವಾಸ, ಇನ್ನು ಉಪ್ಪಲಿಯಪ್ಪನ್ ಶ್ರೀನಿವಾಸ ಅಂತ ಇದನ್ನ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಅಮ್ಮಾಳ ಅವರ ಒಂದು ಕೀರ್ತನೆ ಇದೆ ಅಂತ ನಮಗೆ ಮಾಹಿತಿ ಗೊತ್ತಾಯಿತು. ಮುಂದೆ ವೃಂದಾವನ ಅಂತಿದೆ. ವೃಂದಾವನಕ್ಕೆ ಅವ್ರು ಹೋದ್ರು ಅಂತ.
ಆ ವೃಂದಾವನ ಅಂದರೆ ನಾಚ್ಯಾರ್ ಗುಡಿ ಅಂತ ಕ್ಷೇತ್ರ ಇದ್ದಿರಬೇಕು, ಅದು ಮುನಿಮುಕ್ತ ಅಂತ ಒಂದು ಸರೋವರ ಅಲ್ಲಿದೆ ಅಂತ ಹೀಗೆ ಮಾಹಿತಿ ನಮ್ಗೆ ಅದರಿಂದ ಸಿಕ್ತು. ಅದರ ಮುಂದೆ ಸಾರನಾಥ ಅಂತ ಒಂದು ದೇವಸ್ಥಾನದ ಬಗ್ಗೆ ವರ್ಣನೆ ಇದೆ. ಸಾರನಾಥಂ ತಥೋ ದೃಷ್ಟ ಶ್ರೀವತ್ಸಂ ಚ ದದರ್ಶಃ ಅಂತ ಶ್ಲೋಕ. ಅಲ್ಲಿ ಸಾರನಾಥ ಅಂತ ಏನಿದೆ ಅದನ್ನು ತಿಳ್ಕೊಂಡಾಗ ಅದು ಕೂಡ ವಿಷ್ಣುವಿನ ದೇವಸ್ಥಾನವೇ. ಅಲ್ಲಿ ಹೀಗಿದೆ, ಸರ್ವಸಾರ ಭೋಕ್ತ, ನಾವೇನು ಪದಾರ್ಥಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಅದರ ಒಳಗಿರುವಂಥ ಶುಭ ಸಾರವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ನಾವು ಕೇಳ್ತೀವಿ. ಶುಭ ಸಾರ ಭೋಕ್ತ, ಸರ್ವಸಾರ ಭೋಕ್ತ ಅಂತ ಭಗವಂತನ ನಾವು ಅನುಸಂಧಾನ ಮಾಡ್ಕೊಳ್ತೇವೆ. ಈ ಪ್ರಾಕೃತ ಪದಾರ್ಥಗಳನ್ನು ಆತ ತಿನ್ನೋದೇ ಇಲ್ಲ, ಅದರೊಳಗಿರುವಂಥ ಅಪ್ರಾಕೃತವಾದ ಸಾರವನ್ನಷ್ಟೇ ಆತ ಸ್ವೀಕಾರ ಮಾಡ್ತಾನೆ. ಹೀಗೆ ಅಪ್ರಾಕೃತವಾದ ಸಾರವನ್ನಷ್ಟೇ ಅವನು ಸ್ವೀಕಾರ ಮಾಡ್ತಾನೆ ಅನ್ನುವ ಅನುಸಂಧಾನಕ್ಕೆ ಪೂರಕವಾಗಿ ಅಲ್ಲೊಂದು ದೇವಸ್ಥಾನ ಇದೆ, ತಿರುಚೆರೈ ಅಂತ. ಹೀಗೆ ತಿರುಚೇರೈ ಅಂತ ದೇವಸ್ಥಾನ ಇದೆ. ಅದೇ ಈ ಸಾರನಾಥ ಇದ್ದಿರಬೇಕು ಅಂತ ಹೆಚ್ಚು ಕಡಿಮೆ ಹೊಂದಿಕೆ ಆಗುವಂಥ ಊಹೆ. ತಿರುಚೇರೈ ಅಂದರೆ ತಿರು ಅಂದರೆ ಶ್ರೀ, ಚೇರೈ ಅಂದರೆ ಸಾರ ಭಾಗ ಅಂತ ಹೀಗೆ ಅದನ್ನು ವರ್ಣನೆ ಮಾಡ್ತಾರೆ. ಆಮೇಲೆ ಶ್ರೀವತ್ಸ ಅಂತಿದೆ, ಶ್ರೀವತ್ಸದ ಮಾಹಿತಿ ನಮಗೆ ಸಿಗಲಿಲ್ಲ. ಅದರ ಬಳಿಕ ಆಮ್ರಶಿರಸ್ ಅಂತ ಬಂತು. ಆಮ್ರಶಿರಸಃ ಸ್ಥಳ ಅಂತೇಳಿ. ಆ ಆಮ್ರಶಿರಸ್ ಅಂತಂದರೆ ಅದು ಹೀಗಿದೆ, ಭಿತ್ತವು ಆಕಾಶ ನೀಲಾಭಂ ಗತ್ವಾಥ ಕಮಲಾಲಯಂ. ಆಮ್ರಶಿರಸ್ ಅಂದರೆ ಮಾವಿನ ವೃಕ್ಷದ ಕೆಳಭಾಗದಲ್ಲಿರುವಂಥ ಭಗವಂತನ ಸನ್ನಿಧಾನ ಅಂತ ಅದನ್ನು ನಾನು ನೋಡಿದೆ. ಕಂಚಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದು ಬಂತು. ಅದು ಈ ಹಿಂದೆ ಬಂತು ಆನಂದ ರಾಮಾಯಣದಲ್ಲಿ. ಹಾಗಾಗಿ ಅದನ್ನು ಸ್ಪಷ್ಟವಾಗಿ ಹೇಗೆ ಹೊಂದಿಸಬೇಕು ಅಂತ ಅಷ್ಟು ಗೊತ್ತಾಗೋದಿಲ್ಲ. ಅದಕ್ಕೆ ಬಹಳಷ್ಟು ಅಧ್ಯಯನದ ಅವಶ್ಯಕತೆ, ಅನ್ವೇಷಣದ ಅವಶ್ಯಕತೆ ಇದೆ ಅಂತ ಕಾಣಿಸ್ತದೆ. ಅದಾದ ಬಳಿಕ ಹೀಗಿದೆ, ಭಿತ್ತವು ಆಕಾಶ ನೀಲಾಭಂ ಗತ್ವಾತ ಕಮಲಾಲಯಂ. ಭಿತ್ತಿ ಅಂದರೆ ಗೋಡೆ, ಗೋಡೆಯ ಮೇಲೆ, ಗೋಡೆಯ ನಡುವೆ ಆಕಾಶದಂತೆ ನೀಲವರ್ಣವುಳ್ಳಂಥ ಕಮಲಾಲಯನ ಸನ್ನಿಧಾನ ಇದೆ ಅಂತ ಹೇಳ್ತಾರೆ. ಅದೇನಿರಬೇಕು ಅಂತಂದರೆ, ತಿರುವಾರು ಅನ್ನುವ ಒಂದು ಪ್ರದೇಶ, ಆ ತಿರುವಾರಿನಲ್ಲಿ ಕಮಲಾಲಯನ ಸನ್ನಿಧಾನ ಇದೆ. ಅಂದರೆ ಕಮಲಾಲಯ ಅಂದರೆ ಕಮಲಾಪತಿಯಾದಂಥ ಭಗವಂತನ ಸನ್ನಿಧಾನ ಇದೆ. ಅಲ್ಲಿ ಗೋಡೆಯಲ್ಲಿ ತಿಲ್ಲ ಅಂದರೆ ಗೋಡೆ ಅಂತ ಹೀಗೇನೋ ಹೇಳ್ತಾರೆ ಅವ್ರು, ಹೇಳಿದ ನನ್ನ ನೆನಪು. ಅಲ್ಲಿ ಭಗವಂತನ ಸನ್ನಿಧಾನ ಇದೆ. ಅದನ್ನು ತ್ಯಾಗೇಶ್ವರ ಅಂತ ಅವರು ಹೇಳಿದ್ದು ನನಗೆ ನೆನಪು. ಕಮಲಾಲಯಂ ತ್ಯಾಗೇಶ್ವರಂ ಅಂತ ಆನಂದ ರಾಮಾಯಣದಲ್ಲಿ ಮುಂದೆ ಹಾಗೇ ಇದೆ. ತ್ಯಾಗೇಶ್ವರಂ ಅಂತ ಹಿಂದಿನ ಶ್ಲೋಕದ ಕೊನೆಯ ಭಾಗದಲ್ಲಿದೆ, ತ್ಯಾಗೇಶ್ವರಂ ಅಂತ ಮುಂದಿನ ಶ್ಲೋಕದ ಮೊದಲನೇ ಭಾಗದಲ್ಲಿದೆ. ಅವೆರಡನ್ನು ಹೊಂದಿಸ್ಕೊಂಡಿದ್ದಾದರೆ ನಮಗೆ ಸಿಕ್ಕಂಥ ಮಾಹಿತಿ ಹೊಂದುತ್ತದೆ. ತ್ಯಾಗೇಶ್ವರಂ ಸಮರ್ಥ, ತ್ಯಾಗೇಶ್ವರನ ನಮಸ್ಕಾರ ಮಾಡಿದ. ಈ ತ್ಯಾಗೇಶ್ವರನ ಹೆಸರಿನಿಂದಲೇ ತ್ಯಾಗರಾಜರ್ ಅಂತ ಪ್ರಸಿದ್ಧ ದಕ್ಷಿಣಾದಿ ಸಂಗೀತದ ಕೀರ್ತನಕಾರರೇನಾಗಿ ಹೋದ್ರಲ್ಲ, ಅವರ ತ್ಯಾಗೇಶ್ವರನ ಹೆಸರನ್ನು ಇಟ್ಕೊಂಡೇ ಅವರು ಜನಿಸಿದವರು. ತ್ಯಾಗೇಶ್ವರಂ ಸಮಭ್ಯರ್ಚ್ಯ ಗಯಾತೀರ್ಥೆ ವಿಗೃಹ್ಯಚ. ಗಯಾತೀರ್ಥ ಅಂತಂದಿದೆ, ಆ ಗಯಾತೀರ್ಥದಲ್ಲಿ ಸ್ನಾನ ಮಾಡಿದರು ಅಂತ ಹೇಳ್ತಾರೆ. ಆ ಗಯಾತೀರ್ಥ ಅಂದರೆ ಯಾವುದು ಅಂತ ನಮಗೆ ಅವ್ರನ್ನೆಲ್ಲ ಕೇಳಿದ್ರು ಕೂಡ ಮಾಹಿತಿ ಅಷ್ಟು ಸ್ಪಷ್ಟವಾಗಿ ಸಿಗಲಿಲ್ಲ. ಗಯಾತೀರ್ಥೆ ವಿಗೃಹ್ಯಚ. ಮುಂದೆ ದಕ್ಷಿಣ ದ್ವಾರಕಾಯಾಂಚ ಶ್ರೀ ಗೋವಿಂದಂ ಪ್ರಣಮ್ಯ ಸಹ. ದಕ್ಷಿಣ ದ್ವಾರಕ ಉತ್ತರ ಪ್ರದೇಶದಲ್ಲಿ, ಗುಜರಾತಿನಲ್ಲಿ ದ್ವಾರಕಾ ಕ್ಷೇತ್ರ ಇದೆ, ಎಲ್ಲರಿಗೂ ಗೊತ್ತಿದೆ. ದಕ್ಷಿಣ ಪ್ರದೇಶದಲ್ಲಿ ಒಂದು ದ್ವಾರಕಾ ಇದೆ. ಆ ಕ್ಷೇತ್ರಕ್ಕೆ ಭಗವಂತ ಹೋದ, ಅಲ್ಲಿ ಗೋವಿಂದ ನಾಮಕ ಭಗವಂತನ ಧ್ಯಾನ ಮಾಡಿದ ಅಂತಿದೆ. ಆ ದಕ್ಷಿಣ ಕ್ಷೇತ್ರ ಅಂತಂದರೆ ದಕ್ಷಿಣ ದ್ವಾರಕಾ ಅಂತಂದರೆ ಅದನ್ನು ಮನ್ನಾರ್ಗುಡಿ ಅಂತ ಹೇಳ್ತಾರೆ. ಮನ್ನಾರ್ಗುಡಿ ಅನ್ನೋ ದೇವಸ್ಥಾನ ಏನಿದೆ ಅದನ್ನು ದಕ್ಷಿಣ ದ್ವಾರಕ ಅಂತ ಹೇಳ್ತಾರೆ. ಪುರಂದರದಾಸರ ಮತ್ತು ಅಮ್ಮಾಳ ಅವರ ಕೀರ್ತನೆಗಳು ಕೂಡ, ಇಬ್ಬರ ಕೀರ್ತನೆಗಳು ಕೂಡ ಅಲ್ಲಿರುವ ಭಗವಂತನ ಸನ್ನಿಧಾನಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉಪಲಬ್ಧ ಇದೆ. ರಾಜಗೋಪಾಲ ಸ್ವಾಮಿಯ ದೇವಾಲಯ ಅಲ್ಲಿದೆ ಅಂತ ಹೇಳ್ತಾರೆ. ಅದೇ ದಕ್ಷಿಣ ದ್ವಾರಕ ಅಂತ ಹೆಸರಿದೆ ಅದಕ್ಕೆ. ಮುಂದೆ ಅದಾದ ಬಳಿಕ ಇರುವಂಥದ್ದು ಜೈಪಾಲ ಅಂತ ಇದೆ. ಆ ಜೈಪಾಲ ಅಂದರೆ ಏನು ನಮ್ಗೆ ಅದಷ್ಟು ಸ್ಪಷ್ಟವಾಗಿ ಮಾಹಿತಿ ಸಿಗಲಿಲ್ಲ. ಜೈಪಾಲ ಅನ್ನುವ ಪುರಕ್ಕೆ ಹೋಗಿ ಅಲ್ಲಿ ಅಭಯದೇಶ್ವರ ಅನ್ನುವ ಹೆಸರಿನ ಭಗವಂತನನ್ನ ರಾಮ ದರ್ಶನ ಮಾಡಿದ ಅಂತ ಹೇಳ್ತಾರೆ. ಆ ಜೈಪಾಲವಾಗಲಿ ಅಭಯದೇಶ್ವರನಾಗಲಿ ನಮಗೆ ಸಿಗಲಿಲ್ಲ. ವಿಘ್ನೇಶ್ವರಂ ನಮಸ್ಕೃತ್ಯ ಪುರಾ ಸಂಸ್ಥಾಪಿತಂ ಸ್ವಯಂ. ಅದಾದ ಬಳಿಕ ರಾಮ ಈ ದಕ್ಷಿಣ ಸಮುದ್ರದ ತೀರಕ್ಕೆ ಬಂದ. ಅಲ್ಲಿ ತಾನೇ ಮೊದಲು ವಿಘ್ನೇಶ್ವರನ ಸ್ಥಾಪನೆ ಮಾಡಿದ್ದ. ಈ ಸೇತುವೆ ಕಟ್ಟೋದಕ್ಕಿಂತ ಮೊದಲು
ನಿರ್ವಿಘ್ನತಾ ಸಿದ್ಧಾರ್ಥಂ ಆದವು ಗಣೇಶ ಪೂಜನ ಕರಿಷ್ಯೆ ಅಂತ ಸಂಕಲ್ಪ ಮಾಡಿ ಗಣೇಶನ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದ ತಾನೇ. ಆ ಗಣೇಶನ ವಿಗ್ರಹವನ್ನು ಇವತ್ತು ಸೀತೆಯೊಡಗೂಡಿ ಸಂದರ್ಶನ ಮಾಡಿದ ಅಂತ ಹೇಳ್ತಾರೆ. ಆ ಗಣೇಶನ ದರ್ಶನದ ಬಳಿಕ ನವಪಾಷಾಣ ಅನ್ನುವ ಪ್ರದೇಶ, ನವಪಾಷಾಣ ಅನ್ನೋದನ್ನು ಗಮನಿಸಬೇಕು. ಇದನ್ನೇ ನವಪಾಷಾಣ ಅನ್ನೋದನ್ನೇ ಆನಂದ ರಾಮಾಯಣ ಹಿಂದೆ ವಿಸ್ತಾರವಾಗಿ ಬಣ್ಣಿಸಿತ್ತು. ಆ ನವಪಾಷಾಣ ಅಂದರೆ ನವಗ್ರಹಗಳನ್ನು ಸ್ಥಾಪನೆ ಮಾಡಿದ್ದ ರಾಮ ಆ ಸೇತುವೆಯನ್ನು ಕಟ್ಟೋದಕ್ಕಿಂತ ಮೊದಲು, ಅದೇ ನವಪಾಷಾಣ ಅಂತ ಹೇಳ್ತಾರೆ. ಅದನ್ನು ಇವತ್ತು ದೇವಿ ಪಟ್ಟಣ ಅಂತ ಹೆಸರಿನಲ್ಲಿ ಹೇಳೋದಿದೆ. ಸಮುದ್ರದಲ್ಲಿ 9 ಕಲ್ಲುಗಳು, ದೊಡ್ಡ ದೊಡ್ಡ ಪರ್ವತದಂತಹ ಕಲ್ಲುಗಳು ಇದ್ದಿರಬೇಕು. ಬಹಳ ಆ ಕಲ್ಲುಗಳ ಬುಡ ಎಲ್ಲಿದೆ ಅಂತ ಅನ್ನೋದು ಯಾರಿಗೂ ಸಿಕ್ಕಿಲ್ಲ. ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿ ಬರುವಂಥ ಪ್ರಸಿದ್ಧಿ ಇದೆ ಅಂತ ಹೇಳ್ತಾರೆ. ಆ ಪ್ರದೇಶದಲ್ಲಿ ತಿಲಹೋಮ ಮಾಡಿದರೆ ಭಾರಿ ವಿಶೇಷ ಅಂತೆ, ಎಳ್ಳಿನ ಹೋಮ ಮಾಡಿದರೆ. ಅದೆಲ್ಲ ಆನಂದ ರಾಮಾಯಣದಲ್ಲಿಲ್ಲ, ಅಲ್ಲಿ ಬರೇ ನವಪಾಷಾಣ ಅಂತ ಅಷ್ಟೇ ಇದೆ. ದೇವ್ಯಾಸ್ತ ಪಟ್ಟಣ ಮತ್ತಿದೆ, ದೇವಿಯ ಪಟ್ಟಣ, ಅದನ್ನೇ ತಮಿಳಿನಲ್ಲಿ ದೇವಿ ಪಟ್ಟಣ ಅಂತ ಈಗ ಹೇಳ್ತಾರೆ. ಆ ಪ್ರದೇಶಕ್ಕೆ ತಿಲಹೋಮ ಮಾಡಿದ್ದು ವಿಶೇಷ ಅಂತ ಅಲ್ಲೇನಿಲ್ಲ ಆನಂದ ರಾಮಾಯಣದಲ್ಲಿ. ಅದನ್ನ ನನಗೆ ರೇಣುಕಾ ಗುರುರಾಜನ ದಂಪತಿಗಳ ಕಡೆಯಿಂದನೇ ಸಿಕ್ತು. ಪ್ರತಿಯೊಂದು ಕ್ಷೇತ್ರವೂ ಅದಕ್ಕೆ ಸಂಬಂಧಪಟ್ಟಂಥ ದಾಸರ ಅಮ್ಮಾಳರ ಹಾಡು ಅವರ ಬಾಯಿ ತುದಿಯಲ್ಲೇ, ಅಲ್ಲಿಗೆ ಸಂಬಂಧಪಟ್ಟಂಥ ಸುತ್ತಿನ ಕ್ಷೇತ್ರಗಳ ಬಗ್ಗೆ ಅಲ್ಲ. ಹೀಗೆ ಇವತ್ತಿನ ಕಥೆಯಿಂದ ಅದನ್ನು ಮುಕ್ತಾಯ ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸರಿ ಅವ್ರಿಗೆ ನಾವು ಕೃತಜ್ಞತೆ ಹೇಳಬೇಕು. ಯಾಕೆಂತಂದರೆ ತೀರ್ಥ ಪ್ರಬಂಧದಲ್ಲಿಯೂ ಕೂಡ, ತೀರ್ಥ ಪ್ರಬಂಧ ವಾದರಾಜರ ಸ್ವಾಮಿಗಳು ರಚನೆ ಮಾಡಿದಂಥ ಮಹಾಗ್ರಂಥ, ಆ ಗ್ರಂಥದ ಬಗ್ಗೆ ಮತ್ತು ಅದ್ರ ಮಹತ್ವದ ಬಗ್ಗೆ ನಾವು ಎರಡನೇ ಮಾತಾಡುವಂತಿಲ್ಲ. ಆದರೆ ಇಲ್ಲಿ ಎಷ್ಟು ವಿಸ್ತಾರವಾಗಿ ಕ್ಷೇತ್ರಗಳ ವರ್ಣನೆ ಬಂತು, ಅದೆಲ್ಲ ಅಷ್ಟೊಂದು ವಿಸ್ತಾರವಾಗಿ ತೀರ್ಥ ಪ್ರಬಂಧದಲ್ಲಿ ಕೂಡ ಬರಲಿಲ್ಲ. ಆದರೆ ಆನಂದ ರಾಮಾಯಣದಲ್ಲಿ ಅದೆಲ್ಲ ಬಂತು. ಇದನ್ನು ಸಾರಾಸಗಟಾಗಿ ಇದೆಲ್ಲೋ ಬಂದಿದ್ದು ಏನೇ ನಮಗೆ ಅರ್ಥ ಆಗ್ತಿಲ್ಲ ಅಂತ ನಾವು ತಳ್ಳಿ ಹಾಕಿಬಿಡ್ಬೋದಿತ್ತು. ಯಾಕೆಂದರೆ ಇಲ್ಲಿ ಪ್ರಯಾಗ ಮಾಧವ, ಸಾರನಾಥ ಅಂತ ಈಗೆಲ್ಲ ಹೆಸರು ಬಂತು. ಈಗ ಯಾವುದೋ ಸಾರನಾಥ ಅಂದರೆ ಮಧ್ಯಪ್ರದೇಶದಲ್ಲಿರುವಂಥ ಬೌದ್ಧ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಾರನಾಥ ಅಂತ ನಾನು ಒಂದು ತಿಳ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಈ ದಕ್ಷಿಣ ಭಾರತ ಯಾತ್ರೆಯನ್ನು ಮಾಡೋನು ಇದ್ದಕ್ಕಿದ್ದಂತೆ ಉತ್ತರ ಭಾರತಕ್ಕೆ ಯಾಕೆ ಹೋದ? ಆ ಉತ್ತರ ಭಾರತದಿಂದ ಮತ್ತೆ ಮುಂದೆ ದರ್ಭಶಯನ, ಧನುಷ್ಕೋಟಿ ಇದೆಲ್ಲ ಇದೆ. ಯಾಕೆ ಹೀಗೆ ಯಾತ್ರೆ ವ್ಯತ್ಯಾಸ ಆಯಿತು ಅಂತ ನಾನು ಗೊಂದಲಕ್ಕೊಳಗಾಗಿದ್ದೆ. ಆದರೆ ಸಾರನಾಥದ ಬಗ್ಗೆ, ಶ್ರೀವತ್ಸದ ಬಗ್ಗೆ ಮಾಹಿತಿ ಸಿಗಲಿಲ್ಲ. ಆದರೆ ಸಾರನಾಥದ ಬಗ್ಗೆ, ಉಪ್ಪಿಲ್ಲದ ಶ್ರೀನಿವಾಸನ ಬಗ್ಗೆ, ಮತ್ತು ಕಮಲಾಲಯ, ಆ ಗೋಡೆಯಲ್ಲಿರುವಂಥ ಭಗವಂತನ ಮುಖ ಮಾತ್ರ ಇದೆ ಅಂತ ಅಲ್ಲಿ, ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂತೆ ತ್ಯಾಗೇಶ್ವರನ ಮುಖ ಮಾತ್ರ ಇದೆ ಅಂತೆ. ಇಂಥವೆಲ್ಲ ಆ ದಕ್ಷಿಣ ದ್ವಾರಕ ಇದಕ್ಕೆಲ್ಲದಕ್ಕೆ ಸಂಬಂಧಪಟ್ಟಂತೆ ನಾನಾ ಥರದ ಮಾಹಿತಿಗಳನ್ನು ಅವರು ಒದಗಿಸಿದರು. ಅಷ್ಟೊಂದು ವಿಸ್ತಾರವಾದ ಮಾಹಿತಿಗಳನ್ನು ಅವರು ಕೊಟ್ಟರು ತಮ್ಮೆಲ್ಲ ಸಮಯ ವಿನಿಯೋಗಿಸಿ. ಹೇಳಬೇಕು ಕೇಳಬೇಕು ಅಂತ ನಾವು ಕೂಡ ಮನಸ್ಸು ಮಾಡಿದ್ವಿ. ಅದೇ ಒಂದು ದೊಡ್ಡ ವಿಶೇಷ. ಅಷ್ಟೊಂದು ಸಮಯವನ್ನು ನಾವು ಒದಗಿಸ್ಕೊಂಡ್ವಲ್ಲ, ಅದು ಒಂದು ಬಹಳ ವಿಶೇಷ. ಅದಕ್ಕಾಗಿ ಆ ಮಾಹಿತಿಗಳನ್ನೆಲ್ಲ ಅವರೇನು ಕೊಟ್ಟರು, ಅದು ನಾಳೆ ಮತ್ತೊಂದು ಸಲ ಮಂಗಳ ಮಾಡುವಾಗ ಅದನ್ನೆಲ್ಲ ಹೇಳಲಿಕ್ಕೆ ನಮಗೆ ಆ ಎಲ್ಲರ ಹೆಸರುಗಳು ನೆನಪಾಗೋದಿಲ್ಲ. ಅದಕ್ಕಾಗಿ ಮುಂಚಿತವಾಗಿ ಇವತ್ತೇ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ.